ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಮಿಥುನ ರಾಶಿ ಸೆಪ್ಟೆಂಬರ್ ಮಾಸ ನೆಮ್ಮದಿಯನ್ನು ಕೊಡ್ತಕ್ಕಂಥ ಮಾಸವಾಗಿ ಪರಿಣಾಮವನ್ನು ಬೀರುತ್ತೆ, ಖಂಡಿತವಾಗಿ ಬೀರುತ್ತೆ. ಏನು ಗೊಂದಲಗಳಿತ್ತೋ ಕೆಲಸದಲ್ಲಿ ಅಥವಾ ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆಗಳಿರ್ತಕ್ಕಂಥವರಾಗಿರಬಹುದು, ಮಿಥುನ ರಾಶಿಯವರಿಗೆ ಈ ಒಂದು ಮಾಸ ಈ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗುತ್ತಾ. ಕುಟುಂಬದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು, ಗೊಂದಲ ಇರ್ತಕ್ಕಂಥವ್ರಿಗೆ ಈ ಒಂದು ಮಾಸ ನಿಮಗೆ ಶುಭವಾಗ್ತದ. ಗುರುವಿನ ಅನುಗ್ರಹ ನಿಮ್ಮ ಮೇಲಿದೆ ಆಲ್ರೆಡಿ. ಮಿಥುನ ರಾಶಿಯವ್ರಿಗೆ ಎಕ್ಸಲೆಂಟ್ ನೆಮ್ಮದಿಯನ್ನು ಕಾಣ್ತಕ್ಕಂಥ ತಿಂಗಳಾಗುತ್ತೆ. ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಕ್ಕೆ ಮಿಥುನ ರಾಶಿಯವರಿಗೆ ಈ ಮಾಸವನ್ನು ನೋಡೋದಾದರೆ ನೋಡಿ, ಅದಕ್ಕೆ ಬುದ್ಧಿಗೆ ಕಾರಕನಾಗಿರ್ತಕ್ಕಂಥದ್ದು ಬುಧ. ನಿಮ್ಮ ರಾಶಿ ಅಧಿಪತಿನೂ ಕೂಡ ಮಿಥುನ ರಾಶಿಯವರಿಗೆ ಬುಧನೇ ಅಲ್ವಾ. ಆ ರಾಶಿ ಅಧಿಪತಿ ಮೊದಲ ವಾರದಲ್ಲಿ ಅಂದರೆ ಮೊದಲವಾಗಿರ್ತಕ್ಕ ತಿಂಗಳಲ್ಲಿ ಸಿಂಹರಾಶಿಯಲ್ಲಿ ಸಂಚಾರದಿಂದ ತದನಂತರ ಮೊದಲನೇ ವಾರನೇ ತನ್ನ ಸ್ವಕ್ಷೇತ್ರ ಅಂದರೆ ಅರ್ಥಾತ್ ಉಚ್ಚರಾಶಿಗೆ ಪಾದಾರ್ಪಣೆಯನ್ನು ಮಾಡುತ್ತೆ. ಇಲ್ಲಿ ನೀವು ಒಂದೇ ಒಂದು ತಿಳ್ಕೊಂಡ್ರೆ ಮಿಥುನ ರಾಶಿಯವ್ರಿಗೆ ಇಡೀ ತಿಂಗಳು ಖಂಡಿತವಾಗಿ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಏನು ತಿಳ್ಕೋಬೇಕು? ಅತಿಯಾದಂಥ ಬುದ್ಧಿವಂತಿಕೆ ಇದು ಭಾಳ ಸಮಸ್ಯೆಯನ್ನು ಮಾಡುತ್ತೆ. ಚತುರ್ಥ ಭಾವದಲ್ಲಿ ಬುಧ ವೀಕು. ನನಗೆ ಎಲ್ಲ ಗೊತ್ತು ಅಂತಕ್ಕಂಥದ್ದು ಸ್ವಲ್ಪ ನಿಮಗೆ ಹಿನ್ನಡೆ ತರಬಹುದು. ಅದನ್ನು ಹೊರತುಪಡಿಸಿದ್ರೆ ಖಂಡಿತವಾಗಿ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯ, ಪ್ರೀತಿಸ್ತವರು ನಿಜವಾಗ್ಲೂ ನಿಮಗೆ ಒಳ್ಳೆಯ ಪ್ರೀತಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಕುಟುಂಬದ ಸೌಖ್ಯವನ್ನು ಕಾಣ್ತಕ್ಕಂಥ ಮಾಸವಾಗ್ತದೆ. ಗಣಪತಿಯ ಅನುಗ್ರಹ ನಿಮ್ಮ ಮೇಲೆ ಬರ್ತಕ್ಕಂಥದ್ದು ಸತ್ಯ. ಅನೇಕ ವಿಚಾರಗಳಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಶುಭದಾಯಕವಾಗಿರ್ತಕ್ಕಂಥ ಮಾಸವಾಗ್ತದೆ. ಕುಜ ಸಹಿತವಾಗಿ ತಿಂಗಳ ಮಧ್ಯಭಾಗದಲ್ಲಿ 2 ಗ್ರಹಗಳು 16-17ಕ್ಕೆ ಸೂರ್ಯ ಕೂಡ ಚತುರ್ಥ ಭಾವಕ್ಕೆ ಸಂಚಾರವನ್ನು ಮಾಡುತ್ತೆ. ಬುಧಾದಿತ್ಯ ಯೋಗ ಪವರ್ಫುಲ್ ಆಗಿರ್ತಕ್ಕಂಥ ವಿಚಾರ. ಕುಜ ಸಹಿತವಾಗಿ ಲಗ್ನದಲ್ಲಿರ್ತಕ್ಕಂಥ ಕುಜ ಅದು ಕೂಡ ಧನಸ್ಥಾನಕ್ಕೆ ಹೋಗುತ್ತೆ, ಅಂದರೆ ಕುಟುಂಬ ಸ್ಥಾನ. ನೀಚನಾದರೂ ಸಹಿತವಾಗಿ ಗುರುವಿನ ಬಲದಿಂದಾಗಿ ಕುಟುಂಬ ಸೌಖ್ಯ ಖಂಡಿತ. ಇದೊಂದು ಮಿಥುನ ರಾಶಿಯವ್ರಿಗೆ ತುಂಬ ಅದೃಷ್ಟದ ತಿಂಗಳು ಅನ್ನೋದ್ರಲ್ಲಿ ತಪ್ಪಿಲ್ಲ. ನಿಜವಾಗ್ಲೂ ನೋಡಿ, ಗ್ರಹಸ್ಥಿತಿಗಳನ್ನು ಮಿಥುನ ರಾಶಿಯವರಿಗೆ ನಾವು ನೋಡ್ತಾ ಬಂದಾಗ ಲಗ್ನದಲ್ಲಿ ಇದ್ದಾನೆ, ಅದು ಮಧ್ಯಭಾಗದಲ್ಲಿ ಬದಲಾವಣೆಯನ್ನು ತಗೊಳ್ಳುತ್ತೆ. ಗುರು ಉಚ್ಚನಾಗಿ ಧನಸ್ಥಾನದಲ್ಲಿದ್ದಾನೆ. ತದನಂತರ ಸೂರ್ಯ ಬುಧ ಸ್ಥಿತವಾಗಿರ್ತಕ್ಕಂಥದ್ದು ಮಾಸದ ಪ್ರಾರಂಭದಲ್ಲಿ ಸಿಂಹರಾಶಿ ಸ್ವಕ್ಷೇತ್ರದಲ್ಲಿ ಸಿಂಹರಾಶಿ ಸೂರ್ಯನಿದ್ದಾನೆ. ತದನಂತರ ಬುಧ ಸಹಿತವಾಗಿ ಈ ವಾರದ ಪ್ರಥಮ ಹಂತದಲ್ಲಿ ತನ್ನದೇ ಆಗಿರ್ತಕ್ಕಂಥ ಉಚ್ಚರಾಶಿಗೆ ಪದಾರ್ಪಣೆಯನ್ನು ಮಾಡುತ್ತೆ. ಯಥಾಸ್ಥಿತವಾಗಿ ಶುಕ್ರ ಪಂಚಮದಲ್ಲಿದ್ದಾನೆ. ರಾಹು 9ರ ಸ್ಥಾನದಲ್ಲಿ, ಕೇತು ತೃತೀಯ ಭಾವದಲ್ಲಿ. ಅದೇ ರೀತಿಯಾಗಿ ಶನಿ ವಕ್ರನಾಗಿ ದಶಮದಲ್ಲಿದ್ದಾನೆ. ಎಕ್ಸಲೆಂಟ್ ಪೀರಿಯಡ್ ಅನ್ನೋದರ ಮಾತಿಲ್ಲ. ನೆಮ್ಮದಿಯನ್ನು ಕಾಣ್ತಕ್ಕಂಥ ಮಾಸ. ವಿದ್ಯಾರ್ಥಿಗಳಿಗಂತೂ ಅತಿಶಯೋಕ್ತಿಯಾಗಿ ಹೇಳೋದಾದರೆ ನಿಜವಾಗ್ಲೂ ತುಂಬ ಬ್ಯೂಟಿಫುಲ್. ಓವರ್ ಕಾನ್ಫಿಡೆಂಟ್ ಮಾಡ್ಕೋಬೇಡಿ. ಅದನ್ನೇ ಹೇಳೋದು, ಎಲ್ಲ ಗೊತ್ತು ಅಂತಕ್ಕಂಥದ್ರೆ ಸ್ವಲ್ಪ ಮಿಥುನ ರಾಶಿಯವರು ಕಡಿಮೆ ಮಾಡಬೇಕು. ವಿದ್ಯಾರ್ಥಿಗಳಾಗಿರ್ಬೋದು, ನೆಮ್ಮದಿಯನ್ನು ತಗೊಳ್ತಕ್ಕಂಥವ್ರು, ಅಂದರೆ ಮನೆ ವಿಚಾರಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಸಹಿತವಾಗಿ ಲಭ್ಯ. ಇನ್ನು ಸ್ವಲ್ಪ ಹಿನ್ನಡೆ ಕಾಣುತ್ತಷ್ಟೇ. ಹಿನ್ನಡೆ ಕಂಡರೂ ಕೂಡ ನಿಮ್ಮ ಸಂಗಾತಿಯ ಸಪೋರ್ಟ್, ನಿಮ್ಮ ಪ್ರೀತಿ ಪಾತ್ರರ ಸಪೋರ್ಟ್ಸಿಂದ ಆ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು 200% ಸತ್ಯ. ಯೋಚನೆಗಳನ್ನು ಬಿಟ್ಟುಬಿಡಿ ಮಿಥುನ ರಾಶಿಯವರು. ಗೊಂದಲದ ವಾತಾವರಣ ಮುಂದುವರಿಯುತ್ತೆ, ಒಂದು ಹೇಳ್ಬೋದು. ಆ ಗೊಂದಲದ ವಾತಾವರಣಕ್ಕೆ ಸ್ಥಿರತೆಯನ್ನು ತಗೊಂಬನ್ನಿ. ಆ ಸ್ಥಿರತೆಯನ್ನು ತಗೊಂಬಂದಾಗ ಸೆಪ್ಟೆಂಬರ್ ಮಾಸ ಯೂಶಲಿ ಬುದ್ಧಿಶಕ್ತಿಯನ್ನು ಆಡಿತ ಮಾಸವಾಗಿರೋದ್ರಿಂದ ಸದ್ಬುದ್ಧಿ ಅರ್ಥಾತ್ ಗೊಂದಲದ ವಾತಾವರಣವನ್ನು ಬಿಟ್ಟು ಬುದ್ಧಿಶಕ್ತಿಗೆ ಹೆಚ್ಚಿನ ಮಾನ್ಯತೆಯನ್ನು ಕೊಡಿ.
ಆತ್ಮಾವಲೋಕನವನ್ನು ಸಾರಿ ಮಾಡಿಕೊಳ್ಳಿ. ಮಿಥುನ ರಾಶಿಯವ್ರಿಗೆ ಖಂಡಿತವಾಗಿ ಶುಭದ ಒಂದು ಮಾಸವಾಗಿ ಪರಿಣಾಮವನ್ನು ಬೀರದೇ ಬೀರುತ್ತೆ. ಗಣಪತಿಯ ಅನುಗ್ರಹ ಖಂಡಿತವಾಗಿ ನಿಮಗೆ ಲಭ್ಯವಾಗೋದ್ರಲ್ಲಿ ಎರಡು ಮಾತಿಲ್ಲ. ಮಿಥುನ ರಾಶಿಯವರು ಆ್ಯಕ್ಚುಲಿ ಜೇಡ್ ಗಣಪತಿ, ಹಸಿರು ಜೇಡ್ ಅಂತ ಕರಿತೀವಿ. ಈ ಹಸಿರು ಗಣಪತಿಯನ್ನು, ಅದರಲ್ಲೂ ಕೂಡ ಏನಾದರೂ ನಿಮಗೆ ಅರ್ಕ ಗಣಪತಿ, ನಿಮಗೆ ಈ ಕ್ರಿಸ್ಟಲ್ಸಲ್ಲಿ ಸಿಗ್ತಕ್ಕಂಥದ್ದು ಈ ಜೇಡ್ ಅಂತ ಕರಿತೀವಿ. ಏನು ಗ್ರೀನ್ ಜೇಡ್ ಗಣಪತಿ. ಈ ಗ್ರೀನ್ ಜೇಡ್ ಗಣಪತಿಯನ್ನು ಖಂಡಿತವಾಗಿ ನೀವು ಆರಾಧನೆಯನ್ನು ಮಾಡಿ. ಸರ್ವ ಸಂಕಷ್ಟಗಳು ಕೂಡ ಗಣಪತಿ ಅನುಗ್ರಹ ಸಿಕ್ಬಿಡುತ್ತೆ. ಮಿಥುನ ರಾಶಿ ಎಕ್ಸ್ಪೆಷಲಿ ನಿಜವಾಗ್ಲೂ ಗಣಪತಿ ಆರಾಧನೆ ಮಾಡಿದಷ್ಟು ಕೂಡ ಎಕ್ಸಲೆಂಟ್ ಆಗಿರ್ತಕ್ಕಂಥ ವಿಚಾರಗಳು, ಎಕ್ಸಲೆಂಟ್ ಆಗಿರ್ತಕ್ಕಂಥ ಕಾರ್ಯಗಳಾಗೋದ್ರಲ್ಲಿ ಎರಡು ಮಾತಿಲ್ಲ. ನಾನು ವಿದ್ಯಾರ್ಥಿಗಳಲ್ಲಿ ಹೇಳ್ತಿದ್ದೆ, ಅಫ್ಕೋರ್ಸ್ ವಿದ್ಯಾರ್ಥಿಗಳ ವಿಚಾರದಲ್ಲಿ ಖಂಡಿತವಾಗಿ ಶುಭ, ಒಂದು ಒಳ್ಳೆಯ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ. ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೂ ಶುಭದ ಕಾಲವಾಗಿ ಮಿಥುನ ರಾಶಿ ಪರಿಣಾಮವನ್ನು ಬೀರುತ್ತೆ. ಲಗ್ನದಲ್ಲಿರ್ತಕ್ಕಂಥ ಕುಜ ಒಂದು ರೀತಿಯಾಗಿದ್ದ ಅಹಮನ್ನು ಕೊಟ್ಟಿತ್ತು, ನಂದೇ ಸರಿ ಅಂತಕ್ಕಂಥ ವಾದವನ್ನು ಕೊಟ್ಟಿತ್ತು, ನಾನು ಕಾರ್ಯದಲ್ಲಿ ಸರಿಯಾಗಿ ಮಾಡಿದ್ದೇನೆ ಅಂತಕ್ಕಂಥದ್ದು ಕೊಟ್ಟಿದ್ದನ್ನು ನಿಮಗೆ ಆ ಕಾರ್ಯದಲ್ಲಿ ಸ್ವಲ್ಪ ಹೇಗೆ ಕಾರ್ಯ ಮಾಡಬೇಕು ಅಂತಕ್ಕಂಥ ಆ ವಿವೇಚನೆಯನ್ನು ಕೊಡುತ್ತೆ ಕುಜ. ಯಾಕೆಂದರೆ 6 ಮತ್ತು 11ರ ಅಧಿಪತಿ. ಸರಿ, ನಾನು ಮಾಡಿರ್ತಕ್ಕಂಥದ್ದು ಸಂಗಾತಿಯ ಮಾತು ಕೇಳಬೇಕಾಗಿತ್ತು ಅಂತಕ್ಕಂಥ ಒಂದು ಸಣ್ಣ ಕಾಮನ್ ಸೆನ್ಸ್ ಬಂದೇ ಬರ್ತದೆ. ಯಾವುದಾದ್ರೂ ಗೊಂದಲಗಳಿರಲಿ, ಯಾವುದಾದ್ರೂ ಕೆಲಸಗಳಿರಲಿ, ಇವೆಲ್ಲವನ್ನು ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ಮಾಸ ಉದಯವನ್ನು ಮಾಡುತ್ತೆ, ಜ್ಞಾನವನ್ನು ಶಕ್ತಿ ಕೊಡುತ್ತೆ. ಅದೇ ಸೆಪ್ಟೆಂಬರ್ ಮಾಸದ ಮಹತ್ವ ಇರತಕ್ಕಂಥದ್ದು ಈ ಒಂದು ಮಿಥುನ ರಾಶಿಯವರಿಗೆ. ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತದೆ. ಏನು ತಪ್ಪು ಮಾಡಿದ್ದೆ ಅಂತಕ್ಕಂಥ ಅರಿವು ನಿಮಗೆ ಗೊತ್ತಾಗ್ತದೆ. ಖಂಡಿತವಾಗಿ ದಶಮಾಧಿಪತಿಯೊಟ್ಟಿಗೆ ಕುಜನು ಸಂಚಾರವನ್ನು ಮಾಡ್ತದೆ, ಅಲ್ಲೂ ಕೂಡ ನಿಮಗೆ ಶುಭ ಕಾಲವಾಗ್ತಕ್ಕಂಥದ್ದಿದೆ. ಮ್ಯಾಕ್ಸಿಮಮ್ ಮಿಥುನ ರಾಶಿಯವರಿಗೆ ಒಂದು ಪ್ರೀತಿ ಪಾತ್ರೊಟ್ಟಿಗೆ ತನ್ನದೇ ಆಗಿರ್ತಕ್ಕಂಥ ರಾಶಿಯಲ್ಲಿ ಶುಕ್ರ, ಮಕ್ಕಳಿಂದ ಸ್ವಲ್ಪ ಒಂದು ಒಳ್ಳೆಯ ನೆಮ್ಮದಿ, ಪ್ರೀತಿ ಪಾತ್ರೊಟ್ಟಿಗೆ ಒಳ್ಳೆಯ ನೆಮ್ಮದಿ, ಹಾಗೂ ಕೂಡ ಬುದ್ಧಿಶಕ್ತಿಯನ್ನು ನೀವು ಕೂಡ ತೀಕ್ಷ್ಣವನ್ನು ಮಾಡಿಸ್ತೀರಾ. ಒಂದು ಧರ್ಮ ತುಲನೆಯನ್ನು ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಮಿಥುನ ರಾಶಿಯವರಿಗೆ ಬರುತ್ತೆ. ಪಂಚಮದಲ್ಲಿ ಶುಕ್ರ ಸಂಚಾರ, 12ರ ಅಧಿಪತಿ ಕೂಡ ಹೌದು. ಏನು ತಪ್ಪು ಮಾಡಿದ್ದೆ ಅಂತಕ್ಕಂಥದ್ದು ಅರಿವಿಗೆ ಬರ್ತಕ್ಕಂಥದ್ದು ಮಿಥುನ ರಾಶಿಯವರಿಗಿರುತ್ತೆ. ಬಟ್ ಅಫ್ಕೋರ್ಸ್ ಇದರಿಂದ ಒಂದು ಪ್ರೀತಿ ಪಾತ್ರೊಟ್ಟಿಗೆ ಉತ್ತಮ ಬಾಂಧವ್ಯ ಕೂಡ ಆಗ್ತಕ್ಕಂಥದ್ದು ಸತ್ಯ. ಹೆಚ್ಚಿನ ಸಂಗಾತಿಯ ಪ್ರೀತಿಯನ್ನು, ಅಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಕಂಡುಬರುತ್ತೆ. ಅಡೆತಡೆ 8, 9ರ ಅಧಿಪತಿ ಆಗಿರ್ತಕ್ಕಂಥ ವಕ್ರಾಗಿ ದಶಮದಲ್ಲಿ ಸಂಚಾರವನ್ನು ಮಾಡುತ್ತೆ. ಸಣ್ಣ ಪುಟ್ಟ ಕಾರ್ಯದಲ್ಲಿ ವಿಳಂಬ, ನಿಧಾನ, ಮಂದಗತಿ ಆದರೂ ಕೆಲಸಗಾರರು ಕೈ ಕೊಡ್ಬೋದು, ಮತ್ತು ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಕೊಡ್ಬೋದು. ಆದರೂ ಕೂಡ ಗುರುವಿನ ಅನುಗ್ರಹದಿಂದ, ಗುರುವಿನ ದೃಷ್ಟಿ ಇರೋದ್ರಿಂದ ಓವರ್ಕಮ್ ಆಗೋಗ್ತಕ್ಕಂಥದ್ದು ಇರ್ತದೆ. ಏಕೈಕವಾಗಿ ತಾವು ತನ್ನ ಕೇವಲ ಗೊಂದಲಗಳನ್ನು ಬಿಟ್ಟು, ಯಾಕೆಂದರೆ ರಾಶಿ ಅಧಿಪತಿ ನಿಮಗೆ ದ್ವಿಸ್ವಭಾವ ರಾಶಿಗೆ ಹೋಗ್ತದೆ. ದ್ವಿಸ್ವಭಾವ ರಾಶಿ ಕನ್ಯಾ ರಾಶಿ, ಉಚ್ಚ ರಾಶಿ. ಸ್ವಲ್ಪ ಆ ಕಡೆ ಈ ಕಡೆ ವಾಳ್ತಕ್ಕಂಥದ್ದನ್ನು ಕಡಿಮೆ ಮಾಡಿಕೊಂಡ್ರೆ ಖಂಡಿತವಾಗಿ ಮಾಸ ಶುಭದ ಮಾಸ, ಅದ್ಭುತವಾಗಿರ್ತಕ್ಕಂಥ ಮಾಸ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನೆಮ್ಮದಿಯನ್ನು ಕೊಡ್ತಕ್ಕಂಥ ಮಾಸವಾಗ್ತದೆ. ಆರೋಗ್ಯದ ವಿಚಾರ ಹೇಗೆ ಗುರುಳೆ? ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ನಥಿಂಗ್ ಟು ವರಿ. ಪಂಚಮದಲ್ಲಿ ಪಂಚಮಾಧಿಪತಿ ಬಂದರೂ ಉಪಶಮನವಾಗ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಸತ್ಯ. ನಥಿಂಗ್ ಟು ವರಿ. ಬಟ್ ಮಿಥುನ ರಾಶಿ ಇದೊಂದು ಅದ್ಭುತವಾಗಿರ್ತಕ್ಕಂಥ ಮಾಸ. ಗಣಪತಿ ಅನುಗ್ರಹ ನಿಮಗೆ ಲಭ್ಯವಾಗೋದ್ರಲ್ಲಿ ಎರಡು ಮಾತಿಲ್ಲ. ಕೇವಲ ಗ್ರೀನ್ ಜೇಡ್ ಗಣಪತಿಯನ್ನು ನಾವು ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಅಥವಾ ಅದು ಯಾವುದೂ ಇಲ್ಲ ಗುರುಗಳೇ ಅಂತಕ್ಕಂಥದ್ದಿದ್ದರೆ ಅರ್ಕ ಗಣಪತಿಯನ್ನು ಪೂಜೆ ಮಾಡಿ. ಆತ್ಮಬಲ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ತೃತೀಯ ಭಾವದಲ್ಲಿ ಸೂರ್ಯನ ಸಂಚಾರ, ತದನಂತರದಲ್ಲಿ ಚತುರ್ಥ ಭಾವದಲ್ಲಿ ಸಂಚಾರ. ನಿಜವಾಗ್ಲೂ ಇದೊಂದು ಮಾಸ ತುಂಬ ನೆಮ್ಮದಿಗೆ ಪ್ರಶಸ್ತವಾಗಿರ್ತಕ್ಕಂಥ ಮಾಸ. ದಯಾಮಯನಾಗಿರ್ತಕ್ಕಂಥ ಗಣೇಶ ನಿಮಗೆ ಒಳ್ಳೆಯ ಅನುಗ್ರಹ ಕೊಟ್ಟು ನಿಮ್ಮ ಕಾರ್ಯದಲ್ಲಿ ಜಯವನ್ನು ಕೊಡಲಿ ಅಂತ ಕೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಮಿಥುನ ರಾಶಿ ನಿಮಗೊಂದು ವಿಶೇಷವಾಗಿರ್ತಕ್ಕಂಥ ಕ್ರಿಸ್ಟಲ್ ನಾನು ತೋರಿಸ್ತೀನಿ. ನಿಮ್ಮ ಗೊಂದಲದ ವಾತಾವರಣ. ಹಾಗೆ ಮಿಥುನ ರಾಶಿಗೆ ಅಧಿಪತ್ಯನೇ ಬುಧನಾಗಿದ್ದಾನೆ. ತುಂಬ ಬುದ್ಧಿವಂತಿಕೆ ಇರತಕ್ಕಂಥವ್ರು ಮಿಥುನ ರಾಶಿಯವರು. ಯಾವಾಗಲೂ ಸಂಚಾರವನ್ನು ಅಪೇಕ್ಷೆಯನ್ನು ಪಡ್ತಕ್ಕಂಥವ್ರು. ಮಿಥುನ ರಾಶಿಯಲ್ಲಿ ದಾಂಪತ್ಯದ ಜೀವನ, ತಗೊಳ್ತಕ್ಕಂಥ ನಿರ್ಧಾರಗಳು ಇವೆಲ್ಲ ತಪ್ಪಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ. ಹಾಗೆ ಇವೆಲ್ಲ ಸಾಧ್ಯತೆಗಳಿಂದ ಮಾನಸಿಕ ಸ್ಥಿತಿಗತಿಗಳು, ಮನೆಯವರ ಸಪೋರ್ಟ್ಸ್ ಕೂಡ ಕುಗ್ಗುತ್ತೆ.
ಈ ಎರಡೂ ಕೂಗಬಾರ್ದು ಅಂದರೆ ನೋಡಿ, ಮಿಥುನ ರಾಶಿಯವರಿಗೆ ಏಕೈಕವಾಗಿ ನಿಮಗೆ ಈ ಗ್ರೀನ್ ಅವೆಂಚೂರ್ ಹಾಗೆ ಜೊತೆಗೆ ಮಿಲ್ಕಿ ಕ್ರಿಸ್ಟಲ್ಸನ್ನು ಸೇರಿರ್ತಕ್ಕಂಥ ಮಿಥುನ ರಾಶಿ ಅವರಿಗೇ ಆಗಿರ್ತಕ್ಕಂಥ ಕ್ರಿಸ್ಟಲನ್ನು ನಾನು ನಮ್ಮ ತುಳಸಿ ಕನ್ನಡ ಚಾನಲ್ ನಾವು ಕೊಟ್ಟಿದ್ದೇನೆ. ಇದನ್ನು ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಬುಧವಾರಗಳನ್ನು ಧಾರಣೆ ಮಾಡ್ಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಹೇಳ್ತಾ ಬನ್ನಿ. ನಿಮ್ಮ ಗೊಂದಲದ ವಾತಾವರಣ, ಅನೇಕವಾಗಿರ್ತಕ್ಕಂಥ ಮಾನಸಿಕ ಸ್ಥಿತಿಗತಿಗಳು ಸ್ಥಿರತೆಗೆ ಬರುತ್ತೆ. ಅಟ್ಲೀಸ್ಟ್ ಇದರಿಂದ ನಿಮಗೆ 50ರ ಅನುಪಾತದಲ್ಲಿ ನೆಮ್ಮದಿಯನ್ನು ಖಂಡಿತವಾಗಿ ಸಿಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.